ನೆರವೇರಿದ ಅಂಬಾನಿ ಮನೆ ಕಲ್ಯಾಣ. ಅನಂತ ಕಲ್ಯಾಣಕ್ಕೆ ಗಣ್ಯಾತಿ ಗಣ್ಯರ ಆಗಮನ. ರಾಧಿಕಾ ಮರ್ಚೆಂಟ್ ಉಡುಗೆಗೆ ಕೋಟಿ ಕೋಟಿ ಖರ್ಚು. ಅಬ್ಬಬ್ಬ, ಅದೇನ್ ವೈಭವ, ಅದೇನ್ ವೈಭೋಗ. ನಾವೆಲ್ಲರೂ ಆಗಾಗ ಒಂದು ಮಾತನ್ನ ನೆನೆಸ್ಕೊಳ್ತಾ ಇರ್ತೀವಿ. ಕೋಟಿ ಕೋಟಿ ಮದುವೆ ಮಾಡೋಕ್ಕಾಗದೇ ಇದ್ರೂ ಕೂಡ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಹೋಗಬೇಕು ಅಂತ. ಆ ಮಾತು ಈಗ ನೆರವೇರ್ತಾ ಇದೆ. ಎತ್ತ ನೋಡಿದರತ್ತ ಐಷಾರಾಮಿ ಬಂಗಲೆ ಇಡೀ ಬಾಲಿವುಡ್ ಅಲ್ಲಿ ನೆರೆದಿತ್ತು. ಪ್ರಧಾನಿಯಿಂದ ಹಿಡಿದು ಸಂಪೂರ್ಣ ರಾಜಕೀಯ ಗಣ್ಯರು ಆಗಮಿಸಿ ವಧುವರರನ್ನ ನೋಡಿ ಸಂತೋಷಪಟ್ಟು ಆಶೀರ್ವದಿಸಿದ್ರು. ಹೌದು, ಈ ಅದ್ದೂರಿ ವಿವಾಹಕ್ಕೆ ಸಾಕ್ಷಿಯಾಗಿತ್ತು ಮುಂಬೈ. ದೇಶದ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಒಬ್ಬರಾಗಿರುವಂತಹ ಮುಕೇಶ್ ಅಂಬಾನಿ ತಮ್ಮ ಮಗನ ಮದುವೆಗೆ ಸಾಕಷ್ಟು ತಿಂಗಳಿನಿಂದ ಭರದ ಸಿದ್ಧತೆಯನ್ನ ನಡೆಸಿದ್ರು. ಸ್ಥಳ ಶ್ರೀಮಂತರಿಗೆ ಕೈ ಬೀಸಿ ಕರೀತಾ ಇದ್ವು. ಮದುವೆ ಪೂರ್ವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಶರವೇಗದಲ್ಲಿ ನಡೆಯಿತು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮಾರ್ಚ್ 1ರಿಂದ 3ರವರೆಗೆ ಗುಜರಾತ್ನ ಜಾಮ್ನಗರದಲ್ಲಿ ತಮ್ಮ ಅದ್ದೂರಿ ವಿವಾಹ ಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಬಾಲಿವುಡ್ ತಾರೆಯರಲ್ಲದೆ ರಾಜಕೀಯ ವ್ಯಕ್ತಿಗಳು, ದೊಡ್ಡ ಉದ್ಯಮಿಗಳು, ಅಂತಾರಾಷ್ಟ್ರೀಯ ಅತಿಥಿಗಳು ಕೂಡ ದಂಪತಿಗಳ ವಿವಾಹ ಪೂರ್ವ ಆಚರಣೆಯಲ್ಲಿ ಭಾಗವಹಿಸಿದ್ರು. ಎಸ್, ಸೆಲೆಬ್ರಿಟಿಗಳ ಹಿಂಡು ಜಾಮ್ನಗರದಲ್ಲಿ ಜಮಾವಣೆಯಾಗಿದೆ. ಹಾಗಿದ್ರೆ ಆಗರ್ಭ ಶ್ರೀಮಂತ ಅಂಬಾನಿ ಯಾಕೆ ಮುಂಬೈನ ಜಾಮ್ನಗರವನ್ನೇ ಸೆಲೆಕ್ಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಅವರ ಅಜ್ಜಿ ಜಾಮ್ನಗರದಲ್ಲಿ ಜನಿಸಿದ್ರು. ಅಲ್ಲದೆ ಅವರ ಅಜ್ಜ ಧೀರುಭಾಯಿ ಅಂಬಾನಿ ಮತ್ತು ತಂದೆ ಮುಕೇಶ್ ಅಂಬಾನಿ ತಮ್ಮ ವ್ಯಾಪಾರವನ್ನ ಜಾಮ್ನಗರದಿಂದಾನೇ ಪ್ರಾರಂಭ ಮಾಡಿದ್ರು. ಈ ಕಾರಣಕ್ಕಾಗಿ ಅವರಿಗೆ ಜಾಮ್ನಗರದೊಂದಿಗೆ ವಿಶೇಷವಾದ ಬಾಂಧವ್ಯ ಇದೆ ಅಂತ ತಿಳಿಸಿದ್ರು. ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ದಂಪತಿ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಕಾರ್ಯಕ್ರಮ ಮುಂಬೈನ ವರ್ಲ್ಡ್ ಜಿಯೋ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೆದಂತಹ ಶುಭ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಜನಿಕಾಂತ್, ಪವನ್ ಕಲ್ಯಾಣ್, ಬಾಲಿವುಡ್ ಕುಬೇರನ ಪುತ್ರನ ಮದುವೆಯಲ್ಲಿ ಬಿಂದಾಸಾಗಿ ಎಂಜಾಯ್ ಮಾಡಿದೆ. ಅಜಯ್ ದೇವ್ಗನ್ ಮತ್ತು ಪುತ್ರ ಅನುಪಮ್ ಖೇರ್, ವಿಕ್ಕಿ ಕೌಶಲ್, ಕತ್ರಿನಾ ಕೈಫ್, ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬು ದಂಪತಿ, ರಣಬೀರ್ ಕಪೂರ್, ರಣವೀರ್ ಸಿಂಗ್, ದೀಪಿಕಾ ಪಡುಕೋಣೆ, ಆಲಿಯಾ ಭಟ್, ಶಾರುಖ್ ಖಾನ್ ದಂಪತಿ, ಸುನಿಲ್ ಶೆಟ್ಟಿ, ಸಲ್ಮಾನ್ ಖಾನ್ ಸೇರಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲ, ನಮ್ಮ ಕನ್ನಡದ ರಾಕಿ ಭಾಯ್ ಯಶ್ ಕೂಡ ಅಂಬಾನಿ ಮಗನ ಮದುವೆಯಲ್ಲಿ ಭಾಗಿಯಾಗಿದ್ರು. ಯಶ್ ಅವರ ನ್ಯೂ ಹೇರ್ ಸ್ಟೈಲ್ ಎಲ್ಲರ ಗಮನವನ್ನ ಸೆಳೆದಿತ್ತು. ಅಂಬಾನಿ ಪುತ್ರನ ಕಲ್ಯಾಣದ ತಯಾರಿ ಕಳೆದ 7 ತಿಂಗಳಿನಿಂದಾನೂ ಕೂಡ ನಡೀತಾ ಇದೆ. ಕಳೆದ ಡಿಸೆಂಬರ್ 29ರಂದು ಅನಂತ ರಾಧಿಕಾ ಜೋಡಿಗೆ ನಿಶ್ಚಿತಾರ್ಥವಾಗಿತ್ತು. ಇದೇ ವರ್ಷ ಜನವರಿ 18 ಮತ್ತು 19ರಂದು ಮೆಹಂದಿ ಕಾರ್ಯಕ್ರಮ ನಡೆದಿತ್ತು. ಮಾರ್ಚ್ 1ರಂದು ವಿವಾಹ ಪೂರ್ವ ಪಾರ್ಟಿ, ಮೇ 28ರಿಂದ ಜೂನ್ವರೆಗೆ ವಿವಾಹ ಪೂರ್ವ ಕ್ರೂಸ್ ಪಾರ್ಟಿ, ಜುಲೈ 2ರಂದು ಸಾಮೂಹಿಕ ವಿವಾಹವನ್ನು ನಡೆಸಲಾಗಿತ್ತು. ಇದರಲ್ಲಿ 50 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ವು. ಜುಲೈ 8ರಂದು ಹಳದಿ ಸಮಾರಂಭ ನಡೆದಿತ್ತು. ಜುಲೈ 10ರಂದು ಶಿವಪೂಜೆ ಕಾರ್ಯಕ್ರಮ ನಡೆದಿತ್ತು. ಒಟ್ನಲ್ಲಿ ಅದ್ದೂರಿಯಾದ ವಿವಾಹಕ್ಕೆ ಗಣ್ಯಾತಿ ಗಣ್ಯರು ಹಾಗೂ ಮುಂಬೈನ ಜಾಮ್ನಗರ ಸಾಕ್ಷಿಯಾಗಿದೆ.